ನಿಧಾನವಾಗಿ ಸಾಗುತ್ತಿದೆ ಕೇಂದ್ರದ ಜಲಧಾರೆ ಯೋಜನೆ ಕಾಮಗಾರಿ. ವರ್ಷವಾದರೂ ಇನ್ನು ಆಮೆಗತಿಯಲ್ಲೇ ಸಾಗುತ್ತಿರುವಂತಹ ಈ ಒಂದು ಕಾಮಗಾರಿ ಶುದ್ಧ ನೀರು ಸಿಗುತ್ತದೆ ಅಂತ ಖುಷಿಪಟ್ಟಿದ್ದ ಜನರಿಗೆ ಇನ್ನು ಕಾಯುವ ಭಾಗ್ಯ ಸಿಕ್ಕಿದೆ ಅಂತ ಹೇಳ್ಬೋದು. ಏನೋ ಈ ಒಂದು ಪ್ರತಿ ಹಳ್ಳಿಗೂ ಅಂದ್ರೆ ಮುದ್ದೇಬಿಹಾಳ್ ತಾಲೂಕಿನಾದ್ಯಂತ ಪ್ರತಿ ಹಳ್ಳಿಗೂ ಕೂಡ ಈ ಒಂದು ಕುಡಿಯುವ ನೀರು ಅಂದ್ರೆ ಶುದ್ಧ ಕುಡಿಯುವ ನೀರು ಒದಗಿಸುವಂತ ಈ ಮಹತ್ವಾಕಾಂಕ್ಷಿ ಯೋಜನೆ ಜಲಧಾರೆ ಯೋಜನೆ. ಈ ಒಂದು ಜಲಧಾರೆ ಯೋಜನೆ ಮುದ್ದೇಬಿಹಾಳ್ ತಾಲೂಕಿನಲ್ಲಿ ಇಡೀ ವಿಜಯಪುರ ಜಿಲ್ಲೆಗೆ ಆಲಿಮಟ್ಟಿ ಡ್ಯಾಮ್ ಮತ್ತು ಬಸವ ಸಾಗರ್ ಜಲಾಶಯದಿಂದ ಕುಡಿಯುವ ನೀರು ಅಂದ್ರೆ ಶುದ್ಧ ಕುಡಿಯುವ ನೀರು ಒದಗಿಸುವಂತ ಈ ಒಂದು ಜಲಧಾರೆ ಯೋಜನೆ. ಆದ್ರೆ ಮುದ್ದೇಬಿಹಾಳ್ ತಾಲೂಕಿನಾದ್ಯಂತ ಈ ಒಂದು ಕಾಮಗಾರಿ ಅಂದ್ರೆ ಜಲಧಾರೆ ಯೋಜನೆ ಕಾಮಗಾರಿ ನಿಧಾನಗತಿಯಲ್ಲಿ ಸಾಗುತ್ತಿರುವುದು. ಏನೋ ಇನ್ನು ಹಲವು ಅಂದ್ರೆ ಕಲುಷಿತ ನೀರು ಕುಡಿದು ರೋಗಕ್ಕೆ ತುತ್ತಾಗಿರುವ ಜನರು ಹಲವು ಪ್ರಕರಣ ಕೂಡ ಈಗಾಗಲೇ ದಾಖಲಾಗಿವೆ. ಆದರೂ ಇನ್ನೂ ಕೂಡ ಈ ಒಂದು ಜಲಧಾರೆ ಯೋಜನೆಯಿಂದ ಶುದ್ಧ ಕುಡಿಯುವ ನೀರು ಸಿಗುತ್ತದೆ ಅಂತ ಕಾಯುತ್ತಿದ್ದಂಥ ಜನರಿಗೆ ಇನ್ನು ಕಾಯುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳ್ಬೋದು. ಜೊತೆಗೆ ಏನು ಮುದ್ದೇಬಿಹಾಳ್ ತಾಲೂಕಿನಾದ್ಯಂತ ಈ ಒಂದು ಪ್ರತಿ ಹಳ್ಳಿಗೂ ಕೂಡ ಕುಡಿಯುವ ನೀರು ಸರಬರಾಜು ಮಾಡುವಂಥ ಈ ಯೋಜನೆ. ಮುದ್ದೇಬಿಹಾಳದ ಕೆಲವೆಡೆ ನೀರಿನ ಟ್ಯಾಂಕ್ ನಿರ್ಮಾಣ ಕಾರ್ಯ ಕೂಡ ಸುಸ್ತು ಅಂದರೆ ಯಾವುದೇ ರೀತಿಯಾಗಿ ಇನ್ನು ಕಾಮಗಾರಿ ಫಾಸ್ಟ್ ಆಗಿ ನಡೆದಿಲ್ಲ. ಜೊತೆಗೆ ಸ್ಲೋ ಆಗಿ ಕೂಡ ಕಾಮಗಾರಿ ನಡೆದಿರುವುದು. ಜೊತೆಗೆ ಕುಂಟುತ್ತಾ ಸಾಗುತ್ತಿರುವ ಈ ನಿರ್ಮಾಣದ ಕಾರ್ಯಕ್ಕೆ ಜೊತೆಗೆ ಜನರು ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇರುವುದು. ಒಟ್ಟಿನಲ್ಲಿ ಈ ಒಂದು ಕಾಮಗಾರಿ ಯೋಜನೆ ನಿಧಾನವಾಗಿ ಸಾಗುತ್ತಿರುವುದರಿಂದ ಏನೋ ಶುದ್ಧ ಕುಡಿಯುವ ನೀರು ಇನ್ನು ಬರುವಂತ ಪರಿಸ್ಥಿತಿ ಕಾಣ್ತಾ ಇಲ್ಲ. ಜೊತೆಗೆ ಇನ್ನು ಕಾಯುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜೊತೆಗೆ ಇನ್ನು ಅಂದ್ರೆ ಕಲುಷಿತ ನೀರು ಕುಡಿಯುವಂತದೇ ಪರಿಸ್ಥಿತಿ ಕೂಡ ಬಂದೊದಗಿ ಅಂತ ಹೇಳ್ಬೋದು. ಇದಕ್ಕೆ ಜನರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಆಮೆಗತಿಯಲ್ಲಿ ಸಾಗುತ್ತಿರುವಂತಹ ಈ ಜಲಧಾರೆ ಯೋಜನೆ ಕಾಮಗಾರಿ ಯಾವ ಹಂತದಲ್ಲಿದೆ, ಕಾಮಗಾರಿ ಮುಗಿಯುವುದು ಯಾವಾಗ ಸ್ವಾಮಿ ಎಂಬ ಪ್ರಶ್ನೆ ಕೂಡ ಸುನಾಮಿ ಟಿವಿ ಇವಿಗೆ ಕೇಳ್ತಾ ಇರೋದು. ಜೊತೆಗೆ ಈ ಒಂದು ಕಾಮಗಾರಿ ಮುಗಿಯುವ ಲಕ್ಷಣಗಳು ಕಾಣ್ತಾನೆ ಇಲ್ಲ. ಏನು ಬಜೆಟ್ದ ಕೊರತೆನಾ? ಇನ್ನು ಕೇಂದ್ರ ಸರ್ಕಾರ ಈ ಒಂದು ಯೋಜನೆ ಮಹತ್ವಾಕಾಂಕ್ಷಿ ಯೋಜನೆ ಆಗಿರೋದು. ಈ ಒಂದು ಯೋಜನೆ ಈಗಾಗಲೇ ಕೂಡ ಅನುದಾನ ಕೂಡ ಬಿಡುಗಡೆ ಆಗಿದೆ ಎಂಬ ಮಾತುಗಳು ಕೂಡ ಕೇಳಿಬರ್ತಿದ್ದು. ಕಳೆದ ವರ್ಷ ಜನವರಿಯಲ್ಲಿ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಡೈಕಲ್ನಲ್ಲಿ ಒಂದು ಯೋಜನೆಗೆ ಚಾಲನೆ ಕೂಡ ದೊರಕಿದ್ದು. ಆದರೆ ಒಂದು ವರ್ಷ ಕಳೆದರೂ ಕೂಡ ಬಿಜಾಪುರ ಜಿಲ್ಲೆಗೆ ಪ್ರತಿ ಹಳ್ಳಿಗೂ ಕೂಡ ಈ ಒಂದು ಶುದ್ಧ ಕುಡಿಯುವ ನೀರು ಒದಗಿಸುವಂತ ಈ ಯೋಜನೆ ಇನ್ನೂವರೆಗೂ ಕಾಮಗಾರಿ ಮುಕ್ತಾಯ ಆಗ್ತಾ ಇಲ್ಲ. ಯಾಕೆ ಈ ಒಂದು ಕಾಮಗಾರಿ ಮುಗಿಲಿಕ್ಕೆ ಕಾರಣನ ಏನು? ಜನಪ್ರತಿನಿಧಿಗಳ ಇಚ್ಛಾಶಕ್ತಿಯ ಕೊರತೆನಾ ಇದಕ್ಕೆ ಕಾರಣ ಎಂಬ ಮಾತುಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಾ ಇರೋದು. ಜನರು ಕೂಡ ಇದಕ್ಕೆ ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಒಟ್ಟು ಮಹತ್ವಾಕಾಂಕ್ಷಿ ಈ ಯೋಜನೆಗೆ ಕೆಲವರು ಅಡ್ಡಿ ಕೂಡ ಪಡಿಸ್ತಾ ಇದ್ದಾರಾ? ಅಂದ್ರೆ ಒಂದು ವೇಳೆ ಈ ಒಂದು ಕಾಮಗಾರಿ ನಡೀತಿರುವಂತಹ ಸಂದರ್ಭದಲ್ಲಿ ಯಾರಾದ್ರೂ ಕೂಡ ಒಂದು ಅಡ್ಡಿಪಡಿಸುವಂತಹ ಸಂದರ್ಭ ಕೂಡ ಉದ್ಭವ ಆಗಿದೆಯಾ? ಇದಕ್ಕೆ ಸುನಾಮಿ ಟಿವಿ ಕೂಡ ಈ ಒಂದು ಪ್ರಶ್ನೆ ಹಾಕ್ತಾ ಇರೋದು. ದೇವರು ಕೊಟ್ಟರು ಪೂಜಾರಿ ಕೊಡಲಿಲ್ಲ ಎನ್ನುವಂತಾದ ಈ ಒಂದು ಕಾಮಗಾರಿ ಸ್ಥಿತಿ ಬಂದೊದಗಿದೆ ಅಂತ ಹೇಳ್ಬೋದು. ಅಂದ್ರೆ ಕೇಂದ್ರ ಸರ್ಕಾರ ಈಗಾಗಲೇ ಬಜೆಟ್ ನೀಡಿದೆ, ಆದ್ರೆ ಇನ್ನೂ ಬಜೆಟ್ ಬರಬೇಕಾಗಿದೆಯಾ ಅಥವಾ ಪೂರ್ಣ ಪ್ರಮಾಣದಲ್ಲಿ ಬಜೆಟ್ ಬಂದಿದೆಯೋ ಇಲ್ವೋ ಎಂಬ ಕೂಡ ಮಾಹಿತಿ ಜೊತೆಗೆ ಸುನಾಮಿ ಟಿವಿ ನೀಡುತ್ತಿರುವಂತ ಪ್ರಶ್ನೆಗೆ ಕೂಡ ಒಂದು ಉತ್ತರ ಸಿಗಬೇಕಾಗಿದೆ. ಜೊತೆಗೆ ಈ ಒಂದು ಸುನಾಮಿ ಟಿವಿ ಕೈಗೊಂಡಿರುವಂತ ಈ ಒಂದು ಪ್ರಾಜೆಕ್ಟ್ ಬಗ್ಗೆ ಅಂದ್ರೆ ಈ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಬಗ್ಗೆ ಹೇಳ್ತಿರುವುದು. ಜೊತೆಗೆ ಇದು ಕೂಡ ಸಾರ್ವಜನಿಕರ ಅಭಿಪ್ರಾಯ ಕೂಡವಾಗಿದೆ, ಒಂದು ಪ್ರಶ್ನೆ ಕೂಡವಾಗಿದೆ. ಕೂಡಲೇ ಅಧಿಕಾರಿಗಳು ಈ ಒಂದು ಮಹತ್ವಾಕಾಂಕ್ಷಿ ಯೋಜನೆಯನ್ನು ಕೂಡಲೇ ಜಾರಿಗೆ ತರಬೇಕು. ಜೊತೆಗೆ ಫಾಸ್ಟ್ ಆಗಿ ಒಂದು ಕಾಮಗಾರಿ ಮುಗಿಸಿ ಪ್ರತಿ ಹಳ್ಳಿಗೂ ಕೂಡ ನೀರು ಒದಗಿಸುವಂತ
ಸೌಲಭ್ಯ ಒದಗಿಸಬೇಕಾದಂಥ ಅಧಿಕಾರಿಗಳ ಕೂಡ ಕೆಲಸವಾಗಿದೆ. ಈ ಒಂದು ನಾಗರಬೆಟ್ಟ ಆಗಲಿ, ಜೊತೆಗೆ ಮುದ್ದೇಬಿಹಾಳ್ ತಾಲೂಕಿನಲ್ಲಿ ಹಲವು ಕಡೆ ಒಂದು ನೀರಿನ ಟ್ಯಾಂಕ್ ನಿರ್ಮಾಣವಾಗ್ತಾ ಇದೆ. ಇನ್ನುವರೆಗೆ ಕೂಡ ಫೌಂಡೇಶನ್ ಆಗಿದೆ ಹೊರತಾಗಿ ಇನ್ನು ಮುಂದೆ ಯಾವುದೇ ರೀತಿಯಾಗಿ ಕೆಲಸ ಮುಂದುವರೆದಿಲ್ಲ. ಜೊತೆಗೆ ಒಂದು ವರ್ಷವಾಗಲಿಕ್ಕೆ ಬಂದರೂ ಕೂಡ ಇನ್ನೂವರೆಗೆ ಕಾಮಗಾರಿ ಮುಗಿದಿಲ್ಲ. ಜೊತೆಗೆ ಇಂತಷ್ಟೇ ಒಂದು ಕಾಮಗಾರಿ ಮುಗಿಯಬೇಕೆಂಬ ಒಂದು ಕೂಡ ಅವಧಿ ಇರುತ್ತೆ. ಆ ಒಂದು ಅವಧಿಯಲ್ಲಿ ಕೂಡ ಒಂದು ಕಾಮಗಾರಿ ಮುಗಿದಿಲ್ಲ. ಜೊತೆಗೆ ಮೇಂಟೆನೆನ್ಸ್ ಅವಧಿ ಕೂಡ ಇರುತ್ತೆ. ಆದರೂ ಒಂದು ಕಾಮಗಾರಿ ಇನ್ನೂ ಮುಗಿದಿಲ್ಲ. ಹೀಗಾಗಿ ಈ ಒಂದು ಯೋಜನೆ ಇನ್ನು ಜನರ ಒಂದು ಕಲುಷಿತ ನೀರನ್ನು ಕುಡಿಯುತ್ತಿದ್ದಾರೆ. ಈ ಒಂದು ಕಲುಷಿತ ನೀರು ಕುಡಿಯುವಂತ ಆರೋಗ್ಯ ಕೆಡುತ್ತಿರುವುದಕ್ಕೆ ತಪ್ಪಿಸಬೇಕು ಎಂಬ ಒಂದು ನಿರ್ಧಾರದಿಂದ ಕೇಂದ್ರ ಸರ್ಕಾರ ಈ ಒಂದು ಮಹತ್ವವಾದ ಒಂದು ಯೋಜನೆ ತೆಗೆದುಕೊಂಡಿರುವುದು. ಆದರೆ ಈ ಒಂದು ಯೋಜನೆ ಇನ್ನುವರೆಗೂ ಪೂರ್ಣ ಪ್ರಮಾಣದಲ್ಲಿ ಆಗ್ತಾನೆ ಇಲ್ಲ. ಹಾಗಾಗಿ ಇನ್ನು ಕಲುಷಿತ ನೀರು ಕುಡಿದು ಇನ್ನು ದವಾಖಾನೆಯಲ್ಲಿ ನಾವು ಆರೋಗ್ಯ ಕೆಡಿಸಿಕೊಂಡು ಅಡ್ಮಿಟ್ ಆಗುವಂಥ ಪರಿಸ್ಥಿತಿ ಈಗ ಹಳ್ಳಿ ಜನರದ ಆಗಿದೆ ಅಂತ ಹೇಳಬಹುದು. ಕೂಡಲೇ ಅಧಿಕಾರಿಗಳು, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಒಂದು ಯೋಜನೆಗೆ ಚಾಲ್ತಿ ಅಂದರೆ ಬೇಗನೆ ಒಂದು ಕಾಮಗಾರಿ ಮುಗಿಸಬೇಕು. ಜೊತೆಗೆ ಪ್ರತಿ ಹಳ್ಳಿಗೂ ಕೂಡ ಈ ಒಂದು ಶುದ್ಧ ಕುಡಿಯುವಂಥ ನೀರನ್ನು ಪ್ರೊವೈಡ್ ಮಾಡುವಂಥ ಕಾರ್ಯಕ್ಕೆ ಮುಂದಾಗಬೇಕು ಅಂತ ಸುನಾಮಿ ಟಿವಿ ಕೂಡ ಅಧಿಕಾರಿಗಳ ಪ್ರಶ್ನಿಸುತ್ತಿರುವುದು.